ಇದು ಪೇಂಟಿಂದ ಇದು? ಹೌದು ಸರ್, ಪೇಂಟ್ ಚೆಕ್ ಮಾಡೋದು ಇದೆಲ್ಲ. ನಮ್ಮೊಂದು ಚಿಕ್ಕ ಚಾನಲ್ ಐತೆ, ಅದಕ್ಕೆ ಸುಮ್ಮನೆ ಹಾಕಿ ಓಡಲಿಲ್ಲ ಅಂದರೆ ನಮ್ಮ 45 ಮಿನಿಟ್ಸ್ ಆಗುತ್ತೆ ಸರ್ ಅದೆಲ್ಲ. ಸೊ ಇವಾಗ ಆಯಿಲ್, ಕೂಲೆಂಟು, ಆಯಿಲ್ ಚೇಂಜ್ ಆಗಿದೆಯಾ, ಕೂಲೆಂಟು ಅವೆಲ್ಲ ಚೆಕ್ ಮಾಡ್ತಾವ್ರೆ. ಒಳಗಡೆ ಏನಾದ್ರು ಇಲ್ಲಿಗಿಲಿ ಕಡ್ದಿದೆಯಾ, ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇಲ್ಲ ಆಯಿಲ್ ಚೇಂಜ್ ಆಗಿದೆಯಾ ಅಂತ ಚೆಕ್ ಮಾಡ್ತಾವ್ರೆ. ಇನ್ನೇನಾದ್ರು ಒಳಗೆ ಏನೋ ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡ್ತಾವ್ರೆ. ಸ್ಪಿನ್ನಿ ಅಂತ, ಇದು ಸೆಕೆಂಡ್ ಹ್ಯಾಂಡ್ ಐಟನ್ನ ಸೆಲ್ ಮಾಡ್ಬೇಕಾದ್ರೆ ಅವ್ರು ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಇದೆಲ್ಲ ಚೆಕ್ ಮಾಡಿ ಒಂದು ಫೈನಲ್ ಪ್ರೈಸ್ ಹೇಳ್ತಾರೆ ನನಗೆ. ನೋಡಿ, ಅವರು ಫುಲ್ ಡೀಟೇಲಾಗಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಚೆಕ್ ಮಾಡ್ತಾವ್ರೆ. ಇದನ್ನು ರಿಪೋರ್ಟ್ ಕಳಿಸ್ತಾರೆ. ಇದಾದಮೇಲೆ ಒಂದು ಫೈನಲ್ ಪ್ರೈಸ್ ಹೇಳ್ತಾರೆ. ನನಗೆ ಸಿಕ್ಕಿರೋದು ಕಷ್ಟ ಇದು ಐಟನ್ನ. ಇದ್ರಲ್ಲಿ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಪೇಂಟ್ ಆಗತ್ತೆ ಅಲ್ವಾ ಅಂತ? ಇದರಲ್ಲಿ ಇವಾಗ 88.4 ಇದಲ್ವಾ, 120 ಜಾಸ್ತಿ ತೋರಿಸುತ್ತೆ ನಿಮಗೆ. ಟೈರ್ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದು ಇದು ಹೊಸ ಟೈರ್ ಅಂತ ಹೇಳ್ತಾರೆ. ಈ ಥರ ಇದ್ಬಿಟ್ಟು ಈ ಥರ ತೊಗೊಳ್ತಾರೆ. ಈಗ ನ್ಯೂ ಟೈರ್ ಬಂದು 6 mm ಇರುತ್ತೆ. ಈಗ ಟೈರ್ ಎಷ್ಟು ವೇರ್ ಔಟ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೋದು. ಇವಾಗ ಎಷ್ಟಾಗಿದೆ ಇದು? 2.7 ಇದೆ, ಅಂದರೆ ಇನ್ನೊಂದು 30% ಇದೆ. ಇನ್ನೂ 30% ಇದೆ. ಇದು ಬಂದು ಒರಿಜಿನಲ್ ಪಂಚಸ್ ಮಾರ್ಕ್. ಓಕೆ. ಈ ರೋಪು ಇಲ್ಲ ಪಿಲ್ಲರ್ ಇಲ್ಲಾರ ಮರ ಬಿದ್ದು ಇಲ್ಲ ಏನು ಪಲ್ಟಿ ಆದಾಗ ರಿಪೇರ್ ಮಾಡಿರ್ತಾರಲ್ಲ, ಎಲ್ಲ ಬಂದು ಪಂಚಸ್ ಇರುತ್ತೆ ಒರಿಜಿನಲ್. ಇದೆಲ್ಲ ತಗೊಂಡು ನೋಡಿದಾಗ ಗೊತ್ತಾಗುತ್ತೆ ಇದೆಲ್ಲ ಒರಿಜಿನಲ್ ಅಂತ. ಇದೆಲ್ಲ ಒರಿಜಿನಲ್. ಇನ್ ಕೇಸ್ ರಿಪೇರ್ ಆಗಿದ್ರೆ ಈ ಪಂಚಸ್ ಯಾವುದೂ ಬರಲ್ಲ. ಓಕೆ. ನಮಗೇನು ಹೊಸ ಕಾರ್ ತೊಗೊಬೇಕಾದ್ರೆ ಇದೆಲ್ಲ ಚೆಕ್ ಮಾಡ್ಬೋದಲ್ಲ? ಮಾಡ್ತಾರಂತಲ್ಲ, ಅದು ಫ್ರೆಂಡ್ ಎಲ್ಲ ಮಾಡ್ತಾರೆ. ಇಂದ 96 ಇರುತ್ತೆ. 96, 120 ಬಿಲೋ ಇರಬೇಕು. 120 ಬಿಲೋ ಇರಬೇಕು. ಮತ್ತೆ ಈ ಡೋರ್ ಅಷ್ಟೇ, ಈ ಸ್ಟೆಪ್ ಇದೆ ಅಲ್ವಾ, ಇದು ಒರಿಜಿನಲ್. ಈ ಬಂದರೆ ಇದು ಈ ಸ್ಟೆಪ್ ಇಲ್ಲ ಅಂದರೆ ರಿಪ್ಲೇಸ್ ಇರುತ್ತೆ. ಓಕೆ. ಇದು ಮಾರ್ಕ್. ಈ ಮಾರ್ಕ್ ಇದ್ದು ಒರಿಜಿನಲ್. ಇನ್ ಕೇಸ್ ರಿಪ್ಲೇಸ್ ಆಗಿದ್ರೆ ಅದು ಬರಲ್ಲ. ಶೋರೂಮಲ್ಲೇ ರಿಪ್ಲೇಸ್ ಮಾಡಿಸಿದ್ರು ಬರಲ್ಲ.